ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ರ್ಯಾಪಿಡ್ ರಿವಿಷನ್ ಇಂಡಿಯನ್ ಪಾಲಿಟಿ. ಸೊ ಇವಾಗ ನಾವು ನೆಕ್ಸ್ಟ್ ವರ್ಡ್ನ ನೋಡೋಣ, ದಟ್ ಈಸ್ ಎಕನಾಮಿಕ್ ಜಸ್ಟಿಸ್. ನೋಡಿ, ಎಕನಾಮಿಕ್ ಜಸ್ಟಿಸ್ ಅಂದರೆ ಎಲ್ಲರಿಗೂ ಕೂಡ ಈಕ್ವಲ್ ಪೇ ಸಿಗುವಂಥದ್ದು, ಎಂಪ್ಲಾಯ್ಮೆಂಟ್ ಫೆಸಿಲಿಟಿ ಪ್ರೊವೈಡ್ ಮಾಡುವಂಥದ್ದು, ಜನರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡೋದು. ಯಾಕಂದರೆ ಜನರ ಹತ್ರ ಉದ್ಯೋಗ ಇದ್ದರೆ ಚೆನ್ನಾಗಿ ದುಡಿತಾರೆ, ಚೆನ್ನಾಗಿ ದುಡಿದ್ರೆ ಅವ್ರ ಮಕ್ಕಳಿಗೆ ಎಜುಕೇಷನ್ ಪ್ರೊವೈಡ್ ಮಾಡ್ಬೋದು, ಹೆಲ್ತ್ ಕೇರ್ ಪ್ರೊವೈಡ್ ಮಾಡ್ಬೋದು ಅಲ್ವಾ, ಸಮಾಜದಲ್ಲಿ ಸ್ವಲ್ಪ ಮೇಲೆ ಬರ್ಬೋದು, ಸ್ಟೇಟಸ್ ಪ್ರೊವೈಡ್ ಮಾಡ್ಕೋಬಹುದು. ದಿಸ್ ಇಸ್ ದ ರೀಸನ್ ಆಫ್ ಎಕನಾಮಿಕ್ ಜಸ್ಟಿಸ್. ಇಲ್ಲಿ ಮೇನ್ ಫೀಚರ್ ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ನ ಕಮ್ಮಿ ಮಾಡಬೇಕು, ಬಡತನನ ಕಮ್ಮಿ ಮಾಡಬೇಕು. ಕೆಲವರಿಗೆ ಕೆಲಸ ತಗೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಕೇಸಲ್ಲಿ ಭಾರತದಲ್ಲಿರುವಂತಹ ಸರ್ಕಾರನೇ ಅವರಿಗೆ ಕೆಲಸ ಒದಗಿಸಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಮನ್ರೇಗಾ ಸ್ಕೀಮ್ ಇದೆ ಅಲ್ವಾ, ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಎಕನಾಮಿಕ್ ಜಸ್ಟಿಸ್. ಇನ್ನೊಂದು ಏನಂದ್ರೆ ಈಕ್ವಲ್ ಪೇ ಕೊಡಬೇಕು, ಲೇಬರ್ ಲಾಸ್ ಕೂಡ ಚೆನ್ನಾಗಿರಬೇಕು. ತೀರಾ ಕೆಲಸ ಮಾಡಿಸ್ಕೊಂಡು ಕತ್ತೆಗಳ ತರ ದುಡಿಸೋದಲ್ಲ, ಎಂಪ್ಲಾಯ್ಸ್ ಕೂಡ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಸೆಟ್ ಮಾಡಿ ಕೊಡಬೇಕು. ಇಂಡಿಯಾದಲ್ಲಿ ಲೇಬರ್ ಲಾಸ್ ಕೂಡ ಇದೆ. ಸೊ ಎಕನಾಮಿಕ್ ಜಸ್ಟಿಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೆಲಸನ ಒದಗಿಸಿ ಕೊಡುವಂತ ಒಂದು ಪ್ರಯತ್ನ.